ಇನ್ನು ಕಾಲ್ ತುಳಿತಕ್ಕೆ KR ಪೇಟೆಯ ಪೂರ್ಣಚಂದ್ರ ಸಾವು. ಬೆಳಿಗ್ಗೆ ಹೋಗಿ ಹೆಣ್ಣು ನೋಡ್ಕೊಂಡು ಬಂದಿದ್ದಾರೆ, ಸಾಯಂಕಾಲ ಸಾವು. ಮಂಡ್ಯದ ರಾಮಸಮುದ್ರದಲ್ಲಿ ಪೂರ್ಣಚಂದ್ರ ಅಂತ್ಯಕ್ರಿಯೆ. ಪೂರ್ಣಚಂದ್ರ ಮದುವೆಯ ಕನಸು ಕಂಡಿದ್ರು ಪೋಷಕರು. ಬೆಳಗ್ಗೆ ತಾನೇ ಪೋಷಕರು ಹೋಗ್ಬಿಟ್ಟು ಹೆಣ್ಣು ನೋಡ್ಕೊಂಡು ಬಂದಿದ್ದಾರೆ, ಕನ್ಯೆ ನೋಡೋದಕ್ಕೆ ಹೋಗಿದ್ದಾರೆ. ಸಾಯಂಕಾಲ ಇಲ್ಲಿಗೆ ಬಂದಿದ್ದಾರೆ ಪೂರ್ಣಚಂದ್ರ. ಆದರೆ ಮನೆಗೆ ವಾಪಸ್ ಬಂದಿದ್ದು ಹೆಣವಾಗಿ. ಬೆಳಗಿನ ಜಾವ 4 ಗಂಟೆಗೆ ತೊಗೊಂಡೋಗಿ ಬಾಡಿಯನ್ನು ಕೊಟ್ಟಿದ್ದಾರೆ. ತಂದೆ ತಾಯಿ ಮಗನನ್ನು ನೆಂದು ರೋಧಿಸ್ತಾ ಇದ್ದಾರೆ. ಅವರು ಮೈಸೂರಿನಲ್ಲಿ ಕೆಲಸದಲ್ಲಿದ್ದರು, ಸಿವಿಲ್ ಇಂಜಿನಿಯರ್. ಮದುವೆ ಮಾಡಬೇಕು ಅಂತ ಓಡಾಟ ನೋಡಿ. ಹೆಂಗೆ ಜೀವನ ಒಂದು ದಿನದಲ್ಲಿ ಹೆಂಗೆಲ್ಲ ಬದಲಾಗ್ಬಿಡುತ್ತಲ್ವ. ಸ್ಮೂತಾಗಿ ಹೋಗ್ತಿರುತ್ತೆ. ಒಂದು ದುರ್ಘಟನೆ ಜೀವನ ಶೈಲಿ ಎರಡನ್ನೂ ಬದಲಾಯಿಸ್ಬಿಡುತ್ತೆ ಕೆಲವು ಕುಟುಂಬದಲ್ಲಿ. ಯಾಕೆಂದರೆ ಬೆಳಗ್ಗೆ ಇದ್ದವ್ರು ಸಾಯಂಕಾಲ ಇಲ್ಲ ಅಂದ್ಬಿಟ್ರೆ ಏನು ಗತಿ? ಬೆಳಗ್ಗೆ ಇದ್ದ ವ್ಯಕ್ತಿ ಸಾಯಂಕಾಲ ಇಲ್ಲ, ಸಾಯೋ ವಯಸ್ಸಲ್ಲ, ಚಿಕ್ಕ ಹುಡುಗ, ಇನ್ನೂ ಬದುಕನ್ನು ಕಟ್ಕೊಂಡಿಲ್ಲ. ಸರ್ ಯಾವುದೇ ಮಕ್ಕಳ ಮೇಲೆ ಯಾರ ಪೋಷಕರಲ್ಲಿ ಕನಸು ಕಟ್ಕೊಂಡೇ ಇರ್ತೀವಿ ಸರ್. ನಾನು ಅದಕ್ಕಿಂತ ಜಾಸ್ತಿ ಕಟ್ಕೊಂಡಿದ್ದೆ ಸರ್. ನನಗೊಬ್ಬನೇ ಮಗ. ನನ್ನ ಮಗ ಭಾಳ ಆಕ್ಟಿವ್ ಆಗಿದೆ ಸರ್, ಭಾಳ ಬುದ್ಧಿವಂತ. ಅವ್ನು ನಾವು ಅಪ್ಪ ಮಕ್ಕಳಂಗೆ ಏನು ಇರಲಿಲ್ಲ ಸರ್, ಸ್ನೇಹಿತರಂಗೆ ಇದು ಮಾಡ್ತಿದ್ದೆ. ಅವನ ಬಗ್ಗೆ ಭಾಳ ಆಸೆ ಇಟ್ಕೊಂಡಿದ್ದೆ ಸರ್. ನಮ್ಮ ಬುಟ್ಟೆಲ್ಲ ಹೊಂಟೋದೆ ಸರ್. ನಮ್ಮ ಮದುವೆ ಮಾಡಬೇಕು ಅಂತಲೇ ಹೆಣ್ಣು ನೋಡಿ ಅವನು ಹೋಗಿ ಅಲ್ಲಿ ಮೈಸೂರಿಗೆ ಹೋಗಿ 2:30ಗೆ ಹೋಗೋನೆ ಸರ್. 2:30 ಕಾವೇರಿ ಎಕ್ಸ್ಪ್ರೆಸ್ಗೆ ಹೋಗೋ. ನಮಗೇನು ಹೇಳಿಲ್ಲ ಸರ್, ಅವ್ನ ಮುಖನೇ ನೋಡಿಲ್ಲ ಸರ್. ನಾವು ಇಲ್ಲಿ ಬಂದು ನೋಡಿಲ್ಲ. ಹಾಂ, ಹೋದ ವಾರ ಬನ್ನಿ ಸರ್, ಸಂಡೇ. ಹಾಂ, ಕಳೆದ ಮೈಸೂರಿಂದ ಬಂದು ಅವ್ರ ಭಾವವ್ರ ಜೊತೆ ಇಲ್ಲಿಗೆ ಬಂದಿಲ್ಲ ಸರ್. ಇಲ್ಲಿಗೆ ಬಂದಿರೇ ಏನೋ ತಪ್ಪೋಗೋದೇನೋ, ಅವ್ನು ಇಲ್ಲಿಗೆ ಬಂದಿಲ್ಲ ಸರ್. ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಹುಡುಗಿ ನೋಡ್ಕೊಂಡು ಅಲ್ಲಿಗೆ ಹೋಗೋದು 8:30 ಅಲ್ಲಿ ಹಾಲು ಕುಡಿದ್ಬಿಟ್ಟು ಬಿಸ್ಕೆಟ್ ಕೊಟ್ಟು ಹುಡುಗಿ ಮನೆ ನೋಡಿಕೊಂಡು ಅಲ್ಲಿಂದ ಮೈಸೂರು 12 ಗಂಟೆ ಗಂಟು ಮೈಸೂರಲ್ಲೇ ಸರ್. ಅವನು ಮದುವೆ ಮಾಡೋಕ್ಕೆ ನಿಶ್ಚಯ ಮಾಡಿದ್ದು. ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೆ. ಆ ಹುಡುಗಿನೂ BE ಸರ್, BNC BE ಮಾಡಿತ್ತು. ಅವ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದು.